ಇಲ್ಲಿ ಸೆಪ್ಟೆಂಬರ್ ತಿಂಗಳೇ ಮುಗಿತಾ ಬರ್ತಿದೆ, ಆದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮಾತ್ರ ಬಂದಿಲ್ಲ ಅಂತ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಜೊತೆಗೆ ನಮಗೆ ಇವಾಗ 4,000 ಹಾಕೊಡ್ತಾರಾ, 6,000 ಹಾಕೊಡ್ತಾರಾ ಅಥವಾ 2,000 ಬರುತ್ತಾ? ಇದ್ರ ಬಗ್ಗೆ ಫೈನಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಆನ್ಸರ್ನ ಮಾಡಿದರೆ ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ, ಜೊತೆಗೆ ನಿಮಗೆ ಎಷ್ಟು ಸಾವಿರ ಹಣನ ನೀವು ರಿಸೀವ್ ಮಾಡ್ಕೋತೀರಾ, ಹಣ ಯಾವ ರೀತಿ ಒಂದು ಬಿಡುಗಡೆ ಆಗಿ ನಿಮ್ಮ ಖಾತೆಗೆ ಜಮೆ ಆಗುತ್ತೆ, ಇದ್ರ ಬಗ್ಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ಗೊತ್ತಲ್ಲ, ವಿಡಿಯೋನ ಮಧ್ಯ ಓಡಿಸ್ತೇನೆ, ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಫುಲ್ ವಿಡಿಯೋ ನೋಡಿ, ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ, ಯಾಕೆಂದರೆ ನೀವು ಕೊಡೋ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಬನ್ನಿ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ. ಮತ್ತು ನಿಮ್ಗೆಲ್ಲರಿಗೂ ಕೂಡ ಒಂದು ಯೋಚನೆ ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ, ಈ ಒಂದು ಸೆಪ್ಟೆಂಬರ್ ತಿಂಗಳು ಇನ್ನೇನೋ ಮುಗಿಯೋ ಹಂತಕ್ಕೆ ಬಂದಿದೆ, ಆದರೂ ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರ. ಯಾಕೆಂದರೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಹೇಳಿಕೆನ ಕೊಟ್ಟಿದ್ರು. ಅಲ್ಲಿ ಅವರು ಕ್ಲಿಯರಾಗಿ ಹೇಳಿದರು, ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆಯಲ್ಲ 2,000 ಮತ್ತು 2,000 ಎರಡೂ ಕೂಡ ಸೇರಿಸಿ 4,000 ಈ ತಿಂಗಳು ಕೊನೆಯಷ್ಟರಲ್ಲಿ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಅಂತ. ಆದರೆ ಇದುವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಬಂದಿರಲ್ಲ. 4,000 ಇರಲಿ 2,000 ಯಾವಾಗಪ್ಪ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀರ. ಇವಾಗ ಇದ್ರ ಬಗ್ಗೆನೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಲೇಟೆಸ್ಟಾಗಿ ಅಪ್ಡೇಟ್ ಕೊಟ್ಟಿದ್ದಾರೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಯಾವಾಗ ಬರುತ್ತೆ ಮತ್ತು ಯಾವ ರೀತಿ ಬರುತ್ತೆ ಎರಡರ ಬಗ್ಗೆನೂ ಕೂಡ ಅಪ್ಡೇಟ್ ಇದೆ. ಇವಾಗ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ, ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೂಡ ಕೊಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆಯಲ್ಲ, ಇಲ್ಲಿ ನಿಮಗೆ ಒಂದು ಕಂತಿನ ಹಣನ ರಿಲೀಸ್ ಮಾಡಬೇಕಂದ್ರೆ ಸುಮಾರು 2,500 ಕೋಟಿಯಷ್ಟು ಹಣ ಬೇಕಾಗುತ್ತೆ. ಇನ್ನು ನಿಮಗೆ 2 ಕಂತಿನ ಹಣ ಹಾಕ್ಬೇಕಂದ್ರೆ ಇಲ್ಲಿ ಸರ್ಕಾರಕ್ಕೆ ಸುಮಾರು 4,000ರಿಂದ 5,000 ಕೋಟಿ ಹಣ ಬೇಕಾಗುತ್ತೆ. ಸರಿನಾ? ಇವಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ಹಣ ಬೇಕಾಗುತ್ತೆ ಅದನ್ನ ಫೈಲ್ನ ಎಸ್ಟಿಮೇಷನ್ ಮಾಡಿ 3 ತಿಂಗಳು ಹಣನ ಕೂಡ ರಿಲೀಸ್ ಮಾಡೋಕ್ಕೆ ಒಂದು ಫೈಲ್ನ ಮೂವ್ ಮಾಡಿದ್ದೀವಿ ಟ್ರೆಷರಿಗೆ ಅಂತ ಹೇಳಿದ್ದಾರೆ. ಇವಾಗ ಟ್ರೆಷರಿ ಅವ್ರು ಏನು ಮಾಡಬೇಕಾಗುತ್ತೆ ಅಂದರೆ, ಆ ಒಂದು ಫೈಲಲ್ಲಿ ಎಷ್ಟು ಒಂದು ಅಮೌಂಟ್ನ ಕೇಳಿದಾರಲ್ಲ ಅದನ್ನೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅವರು ಬಿಡುಗಡೆ ಮಾಡಬೇಕಾಗುತ್ತೆ. ಹಣ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇವಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದಿದ ತಕ್ಷಣ ನಿಮ್ಮ ಇಮಿಡಿಯೇಟಾಗಿ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಅಪ್ರೂವ್ ಆಗಬೇಕಷ್ಟೇ. ಹಣಕಾಸು ಇಲಾಖೆ ಕೊಟ್ಟಿರೋಂಥ ಫೈಲ್ ಅಪ್ರೂವ್ ಆದರೆ ನಿಮಗೆ ಹಣ ಬಂದು ಬಿಡುಗಡೆ ಆಗುತ್ತೆ. ಮತ್ತು ಇಲ್ಲಿ ನಿಮಗೆ 4,000 ಬರುತ್ತಾ ಅಥವಾ 6,000 ಬರುತ್ತಾ, 2,000 ಬರುತ್ತಾ, ಮತ್ತು ಹಣ ಯಾವಾಗ ಬರುತ್ತೆ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ, ಇಲ್ಲಿ ನೋಡಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ಒಟ್ಟಿಗೆ 4,000ನ ಬಿಡುಗಡೆ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾಕೆ ಅಂದರೆ ಅದು 2,500 ಕೋಟಿ ಆಗಿರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ 2,500 ಕೋಟಿನ 400 ಫೈಲ್ಗಳಾಗಿ ಡಿವೈಡ್ ಮಾಡ್ಕೋತೀವಿ ಅಂತ ಹೇಳಿದ್ರೆ, ಅಂದರೆ 2,500 ಕೋಟಿ ಏನು ಮಾಡ್ತಾರೆ ಅಂದರೆ ಅದನ್ನ ಡಿವೈಡ್ ಮಾಡ್ಕೋತಾರೆ ಮಲ್ಟಿಪಲ್ಸ್ ಫೈಲ್ ಆಗಿ. ಅಂದರೆ ಇಷ್ಟು ಜನಕ್ಕೆ ಇಷ್ಟು ಹಣ ಹೋಗಬೇಕು ಅಂದರೆ 500 ಕೋಟಿ 400 ಕೋಟಿ 100 ಕೋಟಿ ಈ ರೀತಿ ಡಿವೈಡ್ ಮಾಡಿ ಒಂದಷ್ಟು ಫೈಲ್ ಮಾಡ್ಕೋತಾರೆ. ಆಮೇಲೆ ಒಂದೇ ಸಲ ಆ ಒಂದು ಅಮೌಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಎಲ್ಲರ ಖಾತೆಗೂ ಕೂಡ ಒಂದೇ ಸಲ ಹಣ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಮಾಡಬೇಕಾಗಿರೋದ್ರಿಂದ ನಾವು ಒಟ್ಟಿಗೆ 4,000 ಹಾಕೋದು ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಫಸ್ಟು 2,000ನ ಹಾಕ್ಕೊಡ್ತೀವಿ. ಅದಾದಮೇಲೆ ಒಂದು 2 ದಿನ ಅಥವಾ 3 ದಿನ ಬಿಟ್ಟು ತಿರ್ಗಾ ನಾವು 2,500 ಕೋಟಿನ ರಿಲೀಸ್ ಮಾಡ್ತೀವಿ. ಆವಾಗ ನಿಮಗೆ ತಿರ್ಗಿ 2,000 ಬರುತ್ತೆ. ಅಂದರೆ ನಿಮಗೆ 2,000 ಇವತ್ತೇನಾದರೂ ಬಂತು ಅಂದರೆ ಇನ್ನೊಂದು 2 ದಿನ ಅಥವಾ 3 ದಿನ ಬಿಟ್ಕೊಂಡು ತಿರ್ಗಿ 2,000 ಬರುತ್ತೆ. ಆ ರೀತಿ ನಿಮಗೆ 4,000 ರೂಪಾಯಿ ಬಂದು ತಲುಪುತ್ತೆ ಅಂತ ಹೇಳಿದರೆ. ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು 4,000 ರೂಪಾಯಿ ನಿಮಗೆ ಈ ತಿಂಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ಒಂದು ಹಣಕಾಸು ಇಲಾಖೆಗೆ ಏನೊಂದು ಫೈಲ್ ಕಳಿಸಿದಾರಲ್ವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ, ಅದು ಅಪ್ರೂವ್ ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ 50% ಈ ತಿಂಗಳು ಕೊನೆ ಹಂತದಲ್ಲಿ ಬರೋ ಸಾಧ್ಯತೆ ಇದೆ. ಏನಾದರೂ ಮಿಸ್ ಆಯಿತು ಅಂದರೆ ಮುಂದಿನ ತಿಂಗಳು ಮೊದಲನೇ ವಾರದಷ್ಟರಲ್ಲಿ ನೀವು ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣನ ಪಡ್ಕೋತೀರಾ. ಇದು ಲೇಟೆಸ್ಟ್ ಆಗಿ ಬಂದಿರುವಂಥ ಅಪ್ಡೇಟ್ಸ್ ಆಗಿರುತ್ತೆ. 4,000 ರೂಪಾಯಿ ಮುಂದಿನ ತಿಂಗಳು 10ನೇ ತಾರೀಕಷ್ಟಲ್ಲಿ ಬರೋದಂತೂ ಗ್ಯಾರಂಟಿ. ಈ ತಿಂಗಳು ಬರೋದು ಸ್ವಲ್ಪ ಡೌಟ್ ಆಗಿದೆ. ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರಲ್ಲ ಅಂತ ಮಹಿಳೆಯರಿಗಂತೂ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ಸಾಕಷ್ಟು ದಿನ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಹಣಕ್ಕೆ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಅದಕ್ಕೋಸ್ಕರ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.